ಮುದ್ದೆ, ಕಣ್ತುಂಬ ನಿದ್ದೆ, ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಂ. ಸ್ಪೆಷಲ್ ರಾಗಿ ಮುದ್ದೆ, ಇದ್ಕಿದ್ ಬೇಳೆ ಸಾಂಬಾರು. ಅಮೇಝಿಂಗ್, ಸ್ವರ್ಗ. ಧನಿಯಾ ಪುಡಿ, ಅರಿಶಿನ, ಇದಕ್ಕಿದ ಬೇಳೆ, ತೆಂಗಿನಕಾಯಿ, ಒಣಮೆಣಸಿನಕಾಯಿ, ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ, ಚಕ್ಕೆ ಲವಂಗ, ಶುಂಠಿ, ಒಗ್ಗರಣೆಗೆ ಎಣ್ಣೆ. ಬಾಣಲಿಗೆ ಎಣ್ಣೆ ಹಾಕ್ಕೊಳ್ಳಿ. ಇದು ಫ್ರೈ ಮಾಡಲಿಕ್ಕೆ. ಒಣಮೆಣಸಿನಕಾಯಿ ಸ್ವಲ್ಪ ಬಾಡಿಸ್ಕೊಳ್ಬೇಕು. ಮತ್ತು ಈರುಳ್ಳಿ ಒಂದು 2-3, ಚಕ್ಕೆ ಲವಂಗ, ಶುಂಠಿ. ಈಗ ಸ್ವಲ್ಪ ಇದನ್ನೆಲ್ಲ ಬಾಡಿಸ್ಕೊಳ್ಬೇಕು. ಒಂದು 3-4 ನಿಮಿಷ ಅದನ್ನು ಆಡಿಸ್ತಾ ಇರಬೇಕು. ಆವಾಗ ಸ್ವಲ್ಪ ಅದು ಬ್ರೌನ್ ಕಲರ್ ಬರುತ್ತೆ. ಮತ್ತು ಟೊಮೊಟೊ ಹಾಕ್ಕೊಳ್ಬೇಕು ಸ್ವಲ್ಪ. ಕೊತ್ತಂಬರಿ. ಇದನ್ನೆಲ್ಲ ಕ್ಲೀನಾಗಿ ಆಡಿಸ್ಕೊಳ್ಬೇಕು. ಆಡಿಸ್ಕೊಂಡು ಅದು ಟೊಮೊಟೊ ಸ್ವಲ್ಪ ಮೆತ್ತಗಾಗಿದೆಯಲ್ಲ ನೋಡ್ಕೊಳ್ಬೇಕು. ಮತ್ತು ಕಾಯಿ ಹಾಕಬೇಕು, ತೆಂಗಿನಕಾಯಿ. ಇದೆಲ್ಲ ಫ್ರೈ ಆದಮೇಲೆ ತಣ್ಣಗಾಗೋದಕ್ಕೆ ಬಿಡೋಣ. ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಮಿಕ್ಸಿಗೆ ಹಾಕ್ಕೊಂಡು ರುಬ್ಬೋಣ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾಯಬೇಕು. ಕಾದಾದಮೇಲೆ ಸಾಸಿವೆ ಹಾಕ್ಕೊಳ್ಬೇಕು. ಸಾಸಿವೆ ಚಟಪಟ ಅಂತ ಸಿಡಿಬೇಕು. ಆಮೇಲೆ ಈರುಳ್ಳಿ ಹಾಕ್ಕೊಳ್ಬೇಕು. ಕರಿಬೇವು ಸ್ವಲ್ಪ ಬಾಡಿಸ್ಕೊಳ್ಬೇಕು. ಬಾಡಿಸ್ಕೊಂಡಾದ್ಮೇಲೆ ನೋಡ್ಬೇಕು ಸ್ವಲ್ಪ. ಹಾಂ ನೋಡಿ ಬೇಳೆ ಹೇಗಿದೆ, ಇದಕ್ಕಿದ್ದ ಬೇಳೆ. ಅಬ್ಬಬ್ಬಬ್ಬ, ಈಗಲೇ ಬಾಯಲ್ಲಿ ನೀರು ಬರ್ತಾಯಿದೆ. ಅಬ್ಬಬ್ಬಬ್ಬ. ಈ ಥರ ಕ್ಲೀನಾಗಿ ಆಡಿಸ್ಕೊಳ್ಬೇಕು. ಆಡಿಸ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಳ್ಬೇಕು. ಅರಿಶಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈಗ ಬೇಯೋದಕ್ಕೆ ಬಿಡೋಣ. ಇದು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೋಬೇಕು. ಧನಿಯಾ ಪೌಡ್ರ್ ಹಾಕ್ಕೊಂಡು ರುಬ್ಕೊಳ್ಳೋಣ. ರುಬ್ಕೊಂಡಾಗಿದೆ. ಈಗ ಕಾಳು ಬೆಂದಿದೆಯಲ್ಲ ನೋಡೋಣ. ಬೆಂದಿದೆ. ಈಗ ಮಸಾಲೆನ ಹಾಕ್ಕೊಳ್ಳೋಣ. ಮಸಾಲೆ ಹಾಕ್ಕೊಂಡು ತಿರುಗಿಸ್ಕೊಳ್ಳೋಣ. ವಾರೇ ವಾಹ್, ಏನು ಸ್ವಾದ ಅಂತೀರಾ, ವಿನೋದ. ಬಂಧುಗಳೇ, ನೀವು ತಪ್ಪದೆ ಟ್ರೈ ಮಾಡ್ತೀರಲ್ವಾ? ಟ್ರೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಸಾಂಬಾರು ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಕೊಳ್ಳಿ. ತಿರುಗಿಸ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ತಿರುಗಿಸ್ಬಿಟ್ಟು ಮತ್ತೆ ಮುಚ್ಚಿಡೋಣ. ಸಾಂಬಾರು ಕುದ್ದಿದೆ ಬಂಧುಗಳೇ. ಈಗ ಸಾಂಬಾರನ್ನು ಒಂದು ಬೌಲಿಗೆ ತಗೊಳ್ಳೋಣ. ಏನು ಸೊಗಸಾಗಿದೆ ಸಾಂಬಾರು. ಆ ಕಾಳು ನೋಡ್ತಾ ಇದ್ರೆ ಬಾಯಲ್ಲಿ ಹಾಗೆ ನೀರು ಬರ್ತಾ ಇದೆ. ತುಂಬ ಚೆನ್ನಾಗಿದೆ ವೀಕ್ಷಕರೇ. ಈಗ ಬನ್ನಿ ಜಮಾಯಿಸೋಣ. ನಮಸ್ಕಾರ ಬಂಧುಗಳೇ,
ನಾನು ನಿಮ್ಮ ಸ್ವಾದ ಸುಪ್ರಸಾದ. ಈ ದಿನದ ಸ್ಪೆಷಲ್ ರಾಗಿ ಮುದ್ದೆ, ಇದ್ಕಿದ ಬೇಳೆ ಸಾಂಬಾರು. ಬನ್ನಿ ಜಮಾಯಿಸೋಣ. ಇದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕೊಳ್ಳೋಣ. ತುಪ್ಪ ಹಾಕೊಂಡು ಸ್ವಲ್ಪ ಹೀಗೆ ಕಲಾಯಿಸ್ಕೊಳ್ಬೇಕು. ಕಲಾಯಿಸ್ಕೊಂಡು ಹಬ್ಬ ಸ್ವರ್ಗಲೋಕ ಸಿಕ್ಕದಂಗೆ ಆಗ್ತಾ ಇದೆ ಸ್ನೇಹಿತರೆ. ಆ ಥರ ಇದೆ ಸಾಂಬಾರು. ಹಾಗೆ ಕಾಳು ಟೇಸ್ಟ್ ಮಾಡೋಣ ಸ್ನೇಹಿತರೆ. ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಟೇಸ್ಟು. ಮುದ್ದೆ ಕಣ್ತುಂಬ ನಿದ್ದೆ. ಸ್ನೇಹಿತರೆ, ನೀವು ಈ ಥರ ಒಂದು ಸರ್ತಿ ಟ್ರೈ ಮಾಡಿ ನೋಡಿ, ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅಬ್ಬಾ, ಅಮೇಝಿಂಗ್, ಸ್ವರ್ಗ. ನೋಡೋಣ ಇನ್ನೊಂದು ಸರ್ತಿ ಕಾಳು ತಿಂತೀನಿ. ಬಂಧುಗಳೇ, ನೆಕ್ಸ್ಟ್ ಏನು ಟ್ರೈ ಮಾಡಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದನ್ನು ನಾನು ನಿಮಗೆ ಟ್ರೈ ಮಾಡಿ ತೋರಿಸ್ತೀನಿ. ಬಂಧುಗಳೇ, ಹಿಟ್ಟಂ ತಿಂದಂ ಬೆಟ್ಟಂ ಕಿತ್ತಂ ಅಂತ ಹೇಳ್ತಾರೆ ಬಂಧುಗಳೇ. ಹಿಟ್ಟನ್ನು ತಿಂದರೆ ಬೇಕಾದ್ರೆ ಬೆಟ್ಟನೇ ಕಿತ್ತಾಕ್ಬಿಡ್ಬೋದಂತೆ. ಹಿಟ್ಟು ತಿಂದೇ ಇದ್ರೆ ಏನು ಮಾಡೋದಕ್ಕಾಗೋದಿಲ್ಲ ನಾವು. ಅಷ್ಟು ಶಕ್ತಿಶಾಲಿ ಇದು ಮುದ್ದೆ. ಗೊತ್ತಾಯ್ತಾ ಬಂದವ್ರೆ? ಹಾಗೆ ಈ ನಮ್ಮ ಸ್ವಾದ ಸುಪ್ರಸಾದ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಸಾಂಬಾರು ತಿಂತಾ ಇದ್ರೆ 2 ಮುದ್ದೆ ತಿನ್ನೋನು 4 ಮುದ್ದೆ ತಿನ್ಬೇಕು ಅನ್ಸುತ್ತೆ. ಆ ಥರ ಇದೆ ಸಾಂಬಾರು. ಬಂಧುಗಳೇ, ಇದು ಖಾಲಿ ಆಯ್ತು. ಇನ್ನೊಂದು ಮುದ್ದೆ ಜಮಾಯಿಸ್ತೀನಿ, ನೋಡ್ಕೊಳ್ಳಿ. ಇನ್ನೊಂದು ಮುದ್ದೆ ಜಮಾಯಿಸಕ್ಕೆ ಹೋಗ್ತೀನಿ ಬಂಧುಗಳೇ. ನೋಡಿ.